ಶೀಟರ್ ಬಿಕ್ಲು ಶಿವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಏನಾಗಿದೆ ಅಂತ ನೋಡೋಣ. ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ. ಎಸ್ಕೇಪ್ ಆಗಿರೋ ಜಗ್ಗನ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದ್ದು ದಾಳಿ ನಡೆಸಿ ಪೊಲೀಸರಿಂದ ಪರಿಶೀಲನೆ ನಡೆಸಲಾಗಿದೆ. ರೌಡಿ ಶೀಟರ್ ಜಗ್ಗನ ಮನೆ ಮತ್ತು ಕಚೇರಿ ಮೇಲೂ ಕೂಡ ಇದೀಗ ರೈಡ್ ಮಾಡಿದ್ದಾರೆ. ದಾಳಿ ವೇಳೆ ಕೆಲ ವಸ್ತುಗಳನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರಂತೆ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಈಗ ಎಸ್ಕೇಪ್ ಆಗಿರೋ ಜಗ್ಗನ ಮನೆಯಲ್ಲಿ ಶೋಧ ಕಾರ್ಯ, ಕೆಲವೊಂದು ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಅಂತ ಕೂಡ ಮಾಹಿತಿ ಇದೆ. ಅದು ಯಾವ ವಸ್ತುಗಳು ಅಂತ ಸಾಧ್ಯ ಆದ್ರೆ ತಿಳ್ಕೊಳ್ಳೋಣ. ರೌಡಿ ಶೀಟರ್ ಜಗ್ಗನ ಮನೆ ಮತ್ತು ಕಚೇರಿ ಮೇಲೆ ರೈಡ್ ಮಾಡಿದ್ದಾರೆ. ಆಗ ಕೆಲವೊಂದು ಡಾಕ್ಯುಮೆಂಟ್ಸ್ ಸಿಕ್ಕಿರಬಹುದು. ಅಂಡ್ ಫೋನ್ ಗೀನ್ ಸಿಮ್ಮು ಇಂಥವೇನಾದ್ರೂ ಸಿಕ್ಕರೆ ಅದನ್ನು ಕೂಡ ಸೀಸ್ ಮಾಡ್ತಾರೆ. ಹಣ ಗಿಣ ಸಿಕ್ಕರೆ ಅದನ್ನು ಕೂಡ ಸೀಸ್ ಮಾಡಿರ್ತಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ. ಯಾಕಂದ್ರೆ ಇದು ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಆಗಿರುವ ಮರ್ಡರ್ ಅಂತ ಈಗೇನು ಮೇಲ್ನೋಟ ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡಾಕ್ಯುಮೆಂಟ್ಸ್ಗಳು ಸಿಕ್ಕಿರ್ಬೋದಾ, ಆ್ಯಂಡ್ ಲ್ಯಾಪ್ಟಾಪ್ ಅದರಲ್ಲಿ ಏನಾದರೂ ಇರ್ಬೋದಾ, ಇವೆಲ್ಲವನ್ನು ಕೂಡ ಚೆಕ್ ಮಾಡಿ ಕೆಲವೊಂದು ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಆರೋಪಿ A1 ಆರೋಪಿ ತಲೆಮರೆಸ್ಕೊಂಡಿದ್ದಾನೆ. ಎಲ್ಲಿ ಹೋಗಿದ್ದಾನೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಮಗದೊಂದು ಕಡೆ ಆತನ ನಿವಾಸದ ಮೇಲೂ ಕೂಡ ರೈಡ್ ಆಗಿದೆ, ಆತನ ಕಚೇರಿ ಮೇಲೂ ಕೂಡ ರೈಡ್ ಆಗಿದೆ. ಆ ಸಂದರ್ಭದಲ್ಲಿ ಬರೀ ಹೋಗಿ ಹುಡುಕಾಡೋದು ಬರೋದು ಮಾಡಿರಲ್ಲ, ಅವ್ರ ಮನೆಯವ್ರನ್ನೂ ಕೂಡ ವಿಚಾರಿಸಿರ್ತಾರೆ. ಕರೆಕ್ಟಾಗಿ ಹೇಳಿ ಎಲ್ಲಿದ್ದಾನೆ ಆತ, ಎಲ್ಲಿ ಹೋಗಿದ್ದಾನೆ ಅಂತ. ಮನೆಯ ಹೆಂಡತಿ ಮಕ್ಕಳು ತಾಯಿ ತಂದೆ ಯಾರಾದರೂ ಇದ್ರೆ ಅವ್ರನ್ನೂ ಕೂಡ ವಿಚಾರಿಸುವಂತಹ ಕೆಲಸಗಳಾಗಿರುತ್ತೆ. ಸೊ ಇದೀಗ ಜಗ್ಗನ ಮನೆ ಸೇರಿದಂತೆ ಕಚೇರಿ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ದಾಳಿ ವೇಳೆ ಕೆಲ ವಸ್ತುಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಮೊಬೈಲ್, ಸಿಮ್, ಲ್ಯಾಪ್ಟಾಪ್, ಡಾಕ್ಯುಮೆಂಟ್ಸ್, ಹಣ, ಏನು ಬೇಕಾದರೂ ಇರ್ಬೋದು. ಅಂದರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಇದು ಅನುಮಾನ ಮೂಡಿಸ್ತು ಅಂದರೆ ಆ ವಸ್ತುಗಳನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾರೆ.